ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಾಂಬೆ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿ ಇದನ್ನ ರದ್ದುಪಡಿಸಿದ್ದಾರೆ. ಯಾಕೆ ರದ್ದುಪಡಿಸಿದ್ದಾರೆ, ಇದರಿಂದ ಆಗ್ತಿರ್ತಕ್ಕಂಥ ತೊಂದರೆಗಳಾದರೂ ಏನು, ಮಕ್ಕಳಿಗೆ ಸಲೀಸಾಗಿ 10 ರೂಪಾಯಿಯಲ್ಲಿ ಕೈ ಸೇರ್ತಕ್ಕಂಥ ಈ ಬಾಂಬೆ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿ ಹಿಂದಿನ ರಹಸ್ಯವಾದರೂ ಏನು, ಇದೆಲ್ಲವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಎಂದಿನಂತೆ ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ಉಚಿತವಾಗಿ ನಿಮ್ಮ ಮೊಬೈಲನ್ನು ಸೇರ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಕಾಟನ್ ಕ್ಯಾಂಡಿ ಅತಿ ಕಡಿಮೆ ದರದಲ್ಲಿ ಅಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಏನು ಅಂದ್ಕೊಂಡು ನಾವು ತಿಂತಾ ಇದ್ವಿ, ಕಾಟನ್ ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿ ಆರೋಗ್ಯಕ್ಕೆ ಹಾನಿಕರ ಅಂತ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇದೀಗ ವರದಿಯೊಂದನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಇದೀಗ ಪುದುಚೇರಿಯಲ್ಲಿ ಈ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಿದ್ದಾರೆ ಅಥವಾ ರದ್ದು ಮಾಡಿದ್ದಾರೆ. ಇನ್ನು ಮುಂದೆ ಯಾರು ಕೂಡ ಕಾಟನ್ ಕ್ಯಾಂಡಿ ಅಥವಾ ಈ ಬಾಂಬೆ ಮಿಠಾಯಿಯನ್ನು ಯಾರು ಕೂಡ ಮಾರಾಟ ಮಾಡೋ ಹಂಗಿಲ್ಲ ಅಂತ ಹೇಳಿ ಪುದುಚೇರಿಯ ಗವರ್ನರ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಇಷ್ಟವಾಗ್ತಕ್ಕಂಥ ಈ ಕಾಟನ್ ಕ್ಯಾಂಡಿ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಶಾಕ್ ಆಗಿಬಿಡ್ತೀರಾ. ಯಾಕಂತಂದ್ರೆ ಅದು ಬಣ್ಣವಾಗಿರುತ್ತೆ, ನೋಡೋಕೆ ತುಂಬ ಆಕರ್ಷಣೀಯವಾಗಿರುತ್ತೆ. ಹಾಗಾಗಿ ಮಕ್ಕಳು ಕೂಡ ಬೇಗ ಆಕರ್ಷಣೆಗೆ ಒಳಪಟ್ಬಿಡ್ತಾರೆ. ಹೀಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಅಯ್ಯೋ ಮಗು ಆಸೆ ಪಡ್ತಿದೆ, 10 ರೂಪಾಯಿ ತಾನೇ ಕೊಡಿಸ್ಬಿಡೋಣ ಬಿಡು, ಒಂದ್ಸಲ ತಾನೇ 2 ಸಲ ತಾನೇ ಹೋಗ್ಲಿ ಬಿಡು ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೇವಲ 10 ರೂಪಾಯಿ ಅಲ್ವಾ ಕೊಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕೊಡಿಸ್ಬಿಡ್ತೀವಿ. ಆದರೆ ಅದರಿಂದ ಏನೇನು ತೊಂದರೆ ಆಗ್ತಿದೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇನ್ನು ಮುಂದೆ ನೀವು ಕೂಡ ನಿಮ್ಮ ಮಕ್ಕಳಿಗಾಗಿರಬಹುದು ಅಥವಾ ನೀವೇ ಸ್ವತಃ ತಿಂತಾ ಇದ್ರಿ ಅಂತಂದರೆ ಅಥವಾ ಬೇರೆ ಯಾರಿಗಾದ್ರೂ ಕೊಡಿಸ್ತಿದ್ರಿ ಅಂತಂದರೆ ಖಂಡಿತವಾಗಿಯೂ ಕೊಡ್ಸೋಕೆ ಹೋಗೋದಿಲ್ಲ. ಹೌದು, ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಕಾಟನ್ ಕ್ಯಾಂಡಿಯನ್ನು ತಿನ್ನೋದ್ರಿಂದ ಕಾಲಾಂತರದಲ್ಲಿ ಅಂದರೆ ತಿಂದಿದ ತಕ್ಷಣನೇ ರೋಗ ಬಂದ್ಬಿಡುತ್ತೆ ಅಥವಾ ತಿಂದಿದ ತಕ್ಷಣನೇ ಅದರ ಎಫೆಕ್ಟ್ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಬಟ್ ಅದರಿಂದ ಎಫೆಕ್ಟ್ ಆಗೇ ಆಗುತ್ತೆ. ಹೌದು, ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ಯಕೃತ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರಬಹುದು. ಇದರ ಜೊತೆಗೆ ಹೊಟ್ಟೆನಲ್ಲಿ ಗಡ್ಡೆಗಳಾಗಬಹುದು. ಹೊಟ್ಟೆನಲ್ಲಿ ಗಡ್ಡೆಗಳಾಯಿತು ಅಂತಂದರೆ ಅದು ಕಿಡ್ನಿ ಹತ್ರ ಗಡ್ಡೆಗಳಾಗಬಹುದು, ಹೆಣ್ಮಕ್ಳಿಗೆ ಅಂತಂದರೆ ಗರ್ಭಕೋಶದಲ್ಲಿ ಗಡ್ಡೆ ಆಗಬಹುದು ಅಥವಾ ಸ್ತನ ಕ್ಯಾನ್ಸರ್ ಆಗಿರಬಹುದು. ಈ ಥರ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ರೋಗಗಳನ್ನು ಕೂಡ ನಮ್ಮನ್ನು ಬಾಧಿಸ್ತವೆ ಅಂತ ಇದೀಗ ಆಹಾರ ಇಲಾಖೆಯ ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿದ್ದಾರೆ. ಹೌದು, ಪುದುಚೇರಿಯಲ್ಲಿ ಇದೀಗ ಸರ್ಕಾರ ಈ ಒಂದು ಕಾಟನ್ ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿಯನ್ನು ನಿಷೇಧ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಆಗಲೇ ಹೇಳ್ದಂಗೆ ಇದರಲ್ಲಿ ಈ ಒಂದು ಕಾಟನ್ ಕ್ಯಾಂಡಿನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ರೋಡ್ಮೈನ್ ಬಿ ಅನ್ನೋ ಒಂದು ವಿಷಕಾರಿ ವಸ್ತುವನ್ನು ಅದಕ್ಕೆ ಸೇರ್ಪಡೆ ಮಾಡ್ತಾರೆ. ಅದು ಅಷ್ಟು ಕಲರ್ಫುಲ್ ಆಗಿ ರಂಗಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಕಲರ್ ಇಲ್ದೇರಾನೆ ಅದನ್ನು ಉತ್ಪಾದನೆ ಮಾಡೋಕ್ಕೆ ಆಗೋದಿಲ್ಲ, ಅದನ್ನು ತಯಾರಿ ಮಾಡೋಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಒಂದು ಬಾಂಬೆ ಮಿಠಾಯಿಗೆ ರೋಡ್ಮೈನ್ ಬಿ ಅನ್ನೋ ಒಂದು ವಿಷಕಾರಿ ವಸ್ತುವನ್ನು ಸೇರಿಸ್ತಾರಂತೆ. ಆ ಒಂದು ವಿಷಕಾರಿ ವಸ್ತು ಎಷ್ಟು ಡೇಂಜರಸ್ ಅಂತ ಹೇಳಿದ್ರೆ ಮಕ್ಕಳಿಗಂತೂ ದೈಹಿಕವಾಗಿ ಅವರನ್ನು ಬಲಹೀನರಾಗಿ ಮಾಡಿಬಿಡುತ್ತಂತೆ. ಅಂದರೆ ಇವಾಗ ನಮಗೆ ಅದು ಗೊತ್ತಾಗೋದಿಲ್ಲ, ಮಕ್ಕಳಿಗೇನೋ ಖುಷಿ ಬಿಡು ಅಂದ್ಬಿಟ್ಟು ಕೊಡಿಸ್ಬಿಡ್ತೀವಿ ಅಥವಾ ನಾವು ಎಲ್ಲೋ ಜಾತ್ರೆಗಳಿಗೆ ಹೋಗಿರ್ತೀವಿ ಮತ್ತೆಲ್ಲೋ ಹೋಗ್ತಾ ಇರ್ತೀವಿ, ಕಣ್ಣೆದುರುಗಡೆ ಕಂಡಿದ ತಕ್ಷಣ ನಮಗೆ ಆಕರ್ಷಣೀಯ ಅಂತ ಅನ್ನಿಸ್ಬಿಡುತ್ತೆ, ಸೊ ತಗೊಂಡು ತಿಂದ್ಬಿಡ್ತೀವಿ. ಬಟ್ ಅವಾಗೇನೂ ಗೊತ್ತಾಗಲ್ಲ ನಮಗೆ. ಆದರೆ ಹೋಗ್ತಾ ಅದರ ಎಫೆಕ್ಟ್ ನಮ್ಮ ಮೇಲೆ ಆಗ್ತಾ ಹೋಗುತ್ತೆ. ಅದು ದೈಹಿಕವಾಗಿ ಆಗಿರಬಹುದು ಅಥವಾ ಮೆಂಟಲಿನೂ ಕೂಡ ತುಂಬ ಸ್ಟ್ರೆಸ್ ಅನ್ನಿಸ್ಬಹುದು. ಯಾಕಂದರೆ ಯಕೃತ್ತಿನ ಸಮಸ್ಯೆ ಅಂತಂದರೆ ಸಾಮಾನ್ಯ ಅಲ್ಲ, ಅದು ಕೂಡ ತುಂಬ ಬಾಧಿಸ್ಬಿಡುತ್ತೆ. ಸ್ಪೆಷಲಿ ಕ್ಯಾನ್ಸರ್, ಈಗ ಯಾರು ನೋಡಿದ್ರೂ ಕ್ಯಾನ್ಸರ್ ಅಂತಲೇ ಇದ್ದಾರೆ. ಸೊ ಕ್ಯಾನ್ಸರ್ ಬರಲಿಕ್ಕೆ ಇದು ಒಂದು ಕಾರಣ ಅಂತ ಇದೀಗ ಆಹಾರ ಇಲಾಖೆಯ ಅಧಿಕಾರಿಗಳು ಒಂದು ವರದಿಯನ್ನು ತಯಾರಿಸಿದ್ದಾರೆ. ಹೀಗಾಗಿ ಪುದುಚೇರಿಯ ಲೆಫ್ಟಿನೆಂಟ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಪುದುಚೇರಿಯಲ್ಲಿ ಇದನ್ನು ನಾವು ಸೇಲ್ ಮಾಡೋ ಹಂಗಿಲ್ಲ, ಯಾರೇ ಇದನ್ನು ಸೇಲ್ ಮಾಡ್ತಾ ಇದ್ದಾರೋ ಅಂಥವ್ರ ಮೇಲೆ ನಾವು ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೀವಿ. ಅಷ್ಟಿದ್ದೂ ಕೂಡ ನೀವೇನಾದರೂ ಇದಕ್ಕೆ ಕೆಮಿಕಲನ್ನು ಯೂಸ್ ಮಾಡ್ತಾ ಇಲ್ಲ, ನೀವು ಒಳ್ಳೆ ರೀತಿಯಲ್ಲೇ ಇದನ್ನು ಮಾರಾಟ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನೀವೇನಾದರೂ ಹೇಳೋ ಹಂಗಿದ್ರೆ ನೀವು ಆಹಾರ ಸುರಕ್ಷತಾ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಿ. ಈ ಆಹಾರ ಸುರಕ್ಷತಾ ಪ್ರಮಾಣ ಪತ್ರವನ್ನು ಪಡೆದುಕೊಂಡ ನಂತರ ಬಂದು ನೀವು ಇದನ್ನು ನಮಗೆ ಸಲ್ಲಿಸಿದ್ರೆ ನಾವು ಖಂಡಿತವಾಗಿಯೂ ನಿಮ್ಮ ವ್ಯಾಪಾರ ವಹಿವಾಟಿಗೆ ಯಾವುದೇ ತೊಂದರೆ ಮಾಡೋದಿಲ್ಲ.
ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವೇನಾದರೂ ಕೆಮಿಕಲನ್ನು ಯೂಸ್ ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತಾಯಿತು ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಈಗ ಪುದುಚೇರಿಯಲ್ಲಿ ಸದ್ಯದ ಮಟ್ಟಿಗೆ ಇದನ್ನು ಬ್ಯಾನ್ ಮಾಡಿದ್ದಾರೆ, ಅಂದರೆ ರದ್ದು ಮಾಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಆಹಾರ ಸುರಕ್ಷತಾ ಪ್ರಮಾಣ ಪತ್ರವನ್ನು ಅವ್ರು ಪಡೆದುಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅವರು ಇದನ್ನು ಮಾರಾಟ ಮಾಡಬಹುದು. ಬಟ್ ಅದಕ್ಕೆ ಯಾವುದೇ ರೀತಿಯ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ ಅನ್ನೋ ಪ್ರಮಾಣ ಪತ್ರ ಸಿಕ್ತು ಅಂತ ಅಂದರೆ ಮಾತ್ರ ಅಂಥವರು ವ್ಯಾಪಾರವನ್ನು ಮಾಡಬೇಕು. ಸೊ ಅದ್ರ ಜೊತೆಗೆ ಗವರ್ನರ್ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಹಗ್ಗವಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳು ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಈ ಬಣ್ಣದಿಂದ ಕೂಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ದಯವಿಟ್ಟು ಮಕ್ಕಳು ಕೊಡಿಸೋಕೆ ಹೋಗಬೇಡಿ. ಇದರಿಂದ ನಿಮಗೆ ಇವಾಗ ಏನು ಅನಾಹುತ ಸಂಭವಿಸಿಲ್ಲ ಅಂತಂದ್ರೂ ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆಗಳಿಂದ ನೀವು ಸಫರ್ ಆಗ್ತೀರಾ ಅಂತ ಪಾಪ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಸಾಧ್ಯವಾದರೆ ಅಲ್ಲ, ಖಂಡಿತವಾಗಿಯೂ ನೀವು ಇಂಥ ವಸ್ತುಗಳಿಂದ ಮಕ್ಕಳನ್ನು ದೂರ ಇಡಲೇಬೇಕು. ಯಾಕಂತಂದರೆ ನಮ್ಮ ಲೈಫ್ ಸ್ಟೈಲ್ ಈಗಾಗಲೇ ಚೇಂಜ್ ಆಗಿಬಿಟ್ಟಿದೆ. ಆಗೆಲ್ಲ 100 ವರ್ಷ ಬದುಕೋರು ಇದ್ದರು, 120 ವರ್ಷ ಬದುಕೋರು ಇದ್ದರು. ಬಟ್ ಇವಾಗ 40ರಿಂದ 60 ವರ್ಷ ಬದುಕ್ತೀವಿ ಅಂತಂದರೆ ದೊಡ್ಡ ವಿಷಯ ಆಗಿಬಿಟ್ಟಿದೆ. ಯಾಕಂತಂದರೆ ನಮ್ಮ ಫುಡ್ ಸ್ಟೈಲ್ ಹಾಗಿದೆ, ನಾವು ಸೇವಿಸ್ತಕ್ಕಂಥ ಆಹಾರ ಆ ರೀತಿ ಕಳಪೆ ಮಟ್ಟದಿದೆ. ಹಾಗಾಗಿ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನೆಮ್ಮದಿಯಿಂದ ಇರೋದು ಬೆಸ್ಟ್ ಅಲ್ವಾ? ಈ ರೋಗ ರುಜಿನಗಳನ್ನ ತಂದ್ಕೊಂಡು ಆಸ್ಪತ್ರೆ ಅದು ಇದು ಅಂತ ಅಲ್ದಾಡೋ ಬದಲು ಇರುವಷ್ಟು ದಿನ ನೆಮ್ಮದಿಯಾಗಿರೋದು ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಇಂತಹ ಕೆಲವೊಂದಿಷ್ಟು ಆಕರ್ಷಣೀಯ ಆಹಾರ ಪದಾರ್ಥಗಳಿಗೆ ಯಾರೂ ಕೂಡ ಆಕರ್ಷಣೆಯನ್ನು ಮಾಡೋಕ್ಕೆ ಹೋಗಬೇಡಿ, ಆಕರ್ಷಿತರಾಗೋಕ್ಕೆ ಹೋಗಬೇಡಿ. ಯಾಕಂತಂದರೆ ತಿನ್ನೋದು ಒಂದು 5-10 ನಿಮಿಷದಲ್ಲಿ ತಿಂದು ಹಾಕಿಬಿಡ್ತೀವಿ, ಬಟ್ ಅದರಿಂದ ಸಫರ್ ಮಾಡೋದಿದೆಯಲ್ಲ, ಲೈಫ್ ಟೈಮ್ ಸಫರ್ ಇರುತ್ತೆ. ಸೊ ಹಾಗಾಗಿ ಇಂತಹ ವಸ್ತುಗಳಿಂದ ಸಾಧ್ಯವಾದಷ್ಟು ನೀವು ಹಾಗೆ ನಿಮ್ಮ ಮಕ್ಕಳನ್ನು ದೂರ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.